ಕಳೆದ ಒಂದು ವಾರದ ಹಿಂದೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಬಿಗ್ ಆಪರೇಷನ್ ಅನ್ನ ಮಾಡಿದೆ. ಓರ್ವ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಸದ್ಯ ಅಜ್ಞಾತ ಸ್ಥಳದಲ್ಲಿ ಆರೋಪಿಯ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ನಿನ್ನೆಯಷ್ಟೇ ಎನ್ಐಎ ಅಧಿಕಾರಿಗಳು ಓರ್ವ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ಸುಲೇಮಾನ್ ಮಾಹಿತಿಯನ್ನ ಆಧರಿಸಿ ಓರ್ವನನ್ನ ವಶಕ್ಕೆ ಪಡೆದಿದ್ದಾರೆ. ಯಾರಿದು ಸುಲೇಮಾನ್? ಎಸ್, ಮಿನಾಜ್ ಅಲಿಯಾ ಸುಲೇಮಾನ್ ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ಓರ್ವನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಳ್ಳಾರಿಯ ಒಂದು ಪ್ರಕರಣದಲ್ಲಿ ಸುಲೇಮಾನ್ ಬಂಧನವಾಗಿತ್ತು. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಬಾಂಬರ್ಗೋಸ್ಕರ ತೀವ್ರ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ. ಈಗ ಆಲ್ರೆಡಿ ಬಾಂಬರ್ನ ರೇಖಾಚಿತ್ರ ಕೂಡ ಸಿದ್ಧವಾಗಿದೆ. ಬಳ್ಳಾರಿ ನಗರದಲ್ಲೂ ಕೂಡ ಓಡಾಡ್ಕೊಂಡಿದ್ದಾನೆ ಬಾಂಬರ್. ಸೊ ಹಾಗಾದ್ರೆ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಕೂಡ ನಂಟಿದ್ಯಾ ಈ ಸ್ಫೋಟದ ಪ್ರಕರಣಕ್ಕೆ ಅನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಸಾಕಷ್ಟು ಮೂಡ್ತಾ ಇದೆ. ಒಂದು ಕಡೆ ಸುಲೇಮಾನ್ ನೀಡಿದಂತಹ ಮಾಹಿತಿ ಆಧಾರದ ಮೇಲೆ ಒಬ್ಬ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಬಾಂಬರ್ಗೋಸ್ಕರ ಕೂಡ ತೀವ್ರ ಶೋಧವನ್ನ, ತೀವ್ರ ಹುಡುಕಾಟವನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಆರೋಪಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ.